ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಒಂದೇ बोलो भारत माता की जय, भारत माता की जय। मेडिकल कॉलेज पीपीपी ಬೇಡವೇ ಬೇಡ ಬೇಡವೇ ಬೇಡ ಬೇಕೇ ಬೇಕು ಬೇಕೇ ಬೇಕು ಬೇಡ ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಒಂದೇ ಬೋಲೋ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ಮಾನ್ಯ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ಬೆಂಗಳೂರು ಮಾನ್ಯ ಜಿಲ್ಲಾಧಿಕಾರಿ ವಿಜಾಪುರ ಇವರ ಮೂಲಕ ಹೋರಾಟಗಾರರಿಗೆ ವೇದಿಕೆ ಮರುಸ್ಥಾಪನೆ ಮಾಡುವ ಕುರಿತು ಮಾನ್ಯರೇ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕಳೆದ 106 ದಿನಗಳಿಂದ ನಡೆಯುತ್ತಿರುವ ಜನಪ್ರತಿನಿಧಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳು ತಲೆ ಕೆಡಿಸಿಕೊಳ್ಳದಿರುವ ಹಿನ್ನೆಲೆಯಲ್ಲಿ ದಿನಾಂಕ 1/1/2022ರಿಗೆ ಮನವಿ ಸಲ್ಲಿಸುವುದಕ್ಕಾಗಿ ಹೋರಾಟಗಾರರು ಮುಂಚಿತವಾಗಿ ಪೊಲೀಸ್ ಇಲಾಖೆಗೆ ತಿಳಿಸಿ ಶಾಂತಿಯುತವಾಗಿ ಹೋರಾಟ ಪ್ರಾರಂಭ ಮಾಡಿದ್ದರು. ಆದರೆ ಮುಂಚಿತವಾಗಿ ರಿಫಾರ್ಮ್ ಇಲ್ಲದೆ ಹೋರಾಟಗಾರರ ಮೇಲೆ ಆಕ್ರಮಣದ ರೀತಿ ಎಗರಿ ಅವರನ್ನು ತಳ್ಳಾಡಿ ಮೊಬೈಲ್ ಕಿತ್ತುಕೊಳ್ಳಲು ಹೋದಾಗ ಹೋರಾಟದಲ್ಲಿರುವ ಸಿಂಧು ಬೇಡಿಕೊಂಡಾಗಲೂ ಕೇಳದಿದ್ದಾಗ ಮತ್ತು ಅವರ ಕಾಲು ತುಳಿದಾಗ ಸಿಟ್ಟಿಗೇರಿದ ಸ್ವಾಮೀಜಿಯವರು ಕೈ ಬೀಸಿದ್ದಾರೆ. ಅವರು ಪೊಲೀಸ್ ಸಿಬ್ಬಂದಿ ಎಂದು ಗೊತ್ತು ಇರದ ಕಾರಣ ಈ ರೀತಿ ಗಾಬರಿ ಜಿಲ್ಲಾ ವಕೀಲರ ಸಂಘ ವಿಜಯಪುರ ಸಂಘದ ಅಧ್ಯಕ್ಷರು ಮತ್ತು ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರೆಲ್ಲರೂ ಕೂಡಿ ಮನವಿಯನ್ನು 4 ತಿಂಗಳು ನಮ್ಮ ಜಿಲ್ಲಾ ಹೋರಾಟಗಾರರು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗಲಿಕ್ಕೆ ಅಂಬೇಡ್ಕರ್ ಸರ್ಕಲಲ್ಲಿ ಒಂದು ಟೆಂಟನ್ನು ಹೊಡೆದು 106 ದಿನಗಳ ಅಹೋರಾತ್ರಿಯಾಗಿ ಧರಣಿ ಕೂತಂಥ ಎಲ್ಲ ಹೋರಾಟಗಾರರು ಆ ಹೋರಾಟಗಾರರಿಗೆ ಇಡೀ ಜಿಲ್ಲೆ ಸಹಕರಿಸಿತ್ತು. ಎಲ್ಲ ಒಂದು 100-200ರಿಂದ ಸಂಘಗಳು ಅವರಿಗೆ ಸ್ಫೂರ್ತಿಯಾಗಿ ಸಪೋರ್ಟ್ ಮಾಡಿದ್ದು. ಮೊನ್ನೆ 1/1/2025ರಂದು ಮೊನ್ನೆ ಉಸ್ತುವಾರಿ ಸಚಿವರ ಮನೆಗೆ ಹೋಗಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಮಾಡಬೇಕಂತೇಳಿ ಒಂದು ಮನವಿಯನ್ನು ತೆಗೆದುಕೊಂಡು ಹೋದಾಗ ನಮ್ಮ ಮುಗಳಕೋಡ ಮಠದ ಹತ್ತಿರ ಪೊಲೀಸರು ಏಕಾಏಕಿ ಬಂದು ಭಿನ್ನ ಅಂದ್ರೇನು ವಸ್ತ್ರ ಅವರ ಯೂನಿಫಾರ್ಮ್ ಇಲ್ಲದೆ ಸ್ವಾಮೀಜಿಯವರನ್ನು ತಳ್ಳಾಡಿದಾಗ ಸ್ವಾಮೀಜಿಯವರು ಒಂದೇನೋ ಅವರು ಪೊಲೀಸರು ಹೌದಲ್ಲ ಗೊತ್ತಿಲ್ಲ ಅಂತೇಳಿ ನನ್ನಾಗಿ ತಳ್ಳಾಡ್ತಿ ಅಂತೇಳಿ ಒಂದು ಕೈಯನ್ನು ಎತ್ತಿದ್ದಕ್ಕೆ ಪೊಲೀಸರು ಅದು 109 ಕಲಂ ಅಂದರೆ ಹಿಂದಿಂದ 307 ಅಂದ್ರೆ 307 ಅಂದರೆ ಅಟೆಂಪ್ಟ್ ಮಾಡ್ರೆ. ಯಾಕಂದ್ರೆ ಒಬ್ಬ ಸ್ವಾಮೀಜಿಯವರು ಅಟೆಂಪ್ಟ್ ಮಾಡ್ರೆ ಅಂದ್ರೆ ಹೆಂಗಂದ್ರೆ ಒಂದು ಯಾವರೇ ಮಾರಕ ವಸ್ತುಗಳನ್ನು ಅವ್ರಲ್ಲಿ ಚಾಕುವರೆ ಇಲ್ಲಿ ಏನರ ಇಲ್ಲಿ ಹಿಡ್ಕೊಂಡಿದ್ರೆ ಅದಕ್ಕೆ 307 ಕಲಂ ಹಾಕ್ಲಿ. ಬರೀ ಅವರು ತಳ್ಳಾಡಿದ ಯಾಕೆ ಪಾತ ಹಿಂಗೆ ಕಪಾಳಕ್ಕೆ ಮುಟ್ಟಿದ್ದ ಸಲುವಾಗಿ ಅವರನ್ನು 109 ಕಲಂ ಮತ್ತು 351 ನಾನ್ ಅವೇಲೇಬಲ್ ಅಫೆನ್ಸ್ ಒಂದು 27 ಜನರ ಮೇಲೆ ಅಲ್ಲಿ ಉಳಿದ ಜನ ಸಹಿತ ಅವರು ಇಲ್ಲದೆಲ್ಲ ಎಲ್ಲರೂ ಹೆಣ್ಣು ಮಕ್ಕಳು ಸಹಿತ ಅವರಿಗೆ ಒಂದು ಫಿರ್ಯಾದಿಯನ್ನು ಬರ್ಕೊಂಡು ಅವ್ರ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ 6 ಮಂದಿ ಈಗಾಗಲೇ ಜೈಲಿನಲ್ಲಿ ಹಾಕಿದ್ದಾರೆ. ಅದರ ಸಲುವಾಗಿ ನಾವು ವಕೀಲರ ಸಂಘದ ಪೂರ್ವ ನಾವು ಅದಕ್ಕೆ ವಕೀಲ ಜಾಮೀನು ಹಾಕಲಿಕ್ಕೆ ನಾವು ಈ ಆಲ್ರೆಡಿ ಜಾಮೀನನ್ನು ಹಾಕಿದ್ದೀವಿ 6 ಮಂದಿ ರೆಗ್ಯುಲರ್ ಇದ್ದವರಿಗೆ ಮತ್ತು ಇನ್ನುಳಿದ ಹೊರಗೆ 21 ಮಂದಿಗೆ ಸಹಿತ ಜಾಮೀನು ಅರ್ಜಿಯನ್ನು ಕೂಡ ಒಂದು 10-20 ಮಂದಿ ವಕೀಲರು ಸಹಿ ಮಾಡಿ ಜಿಲ್ಲಾ ಕೋರ್ಟ್ದಲ್ಲಿ ಅರ್ಜಿಯನ್ನು ಸಲ್ಲಿಸಿದೆವು. ಅದಕ್ಕೆ ಸರ್ಕಾರ ಇದನ್ನು PPP ಮಾಡಬೇಕು. PPP ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್. ಇದು ಅಂದರೆ ಏನು ಸಾರ್ವಜನಿಕ ಪಾಲುದಾರಿಕೆ ಮಾಡಬೇಕಂತೇಳಿ ಇವರು ಅದನ್ನು ಸರ್ಕಾರಕ್ಕೆ ಇದು ಮಾಡಿದಾರು. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿ ಕೇಳ್ಕೋದು ಇಟ್ಟ ನಾವು. ಯಾಕಂದ್ರೆ ಇದನ್ನು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಮಾಡಬೇಕು. ಈಗಾಗಲೇ ಅಲ್ಲಿ 151 ಎಕರೆ ಜಮೀನಿದೆ. ಆಮೇಲೆ ಮೂಲಭೂತ ಸೌಕರ್ಯಗಳು ಅಂದ್ರೆ 630 ಬೆಡ್ಗಳಿದಾವೆ ಅಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ.
ಮತ್ತು ಸಾಕಷ್ಟು MRI ಸ್ಕ್ಯಾನಿಂಗ್ ಇದೆ, ಗೈನಕಾಲಜಿ ಇದೆ, ಸಾಕಷ್ಟು ಶಿಶು ವೈದ್ಯಕೀಯ ಎಲ್ಲ ಇದೆ. ಈ ಎಲ್ಲ ರೆಡಿಮೇಡ್ ಆದದ್ದನ್ನು ತಾವು PPP ಮುಖಾಂತರ ಮಾಡ್ಕೋಬೇಕಂತೇನು ಇವರು ಹೋರಾಟಗಾರನ್ನ ಟೆಂಟನ್ನು ಅದನ್ನು ಇದು ಧ್ವಂಸಗೊಳಿಸಿ ಅದಕ್ಕೆ ಖಂಡನೆ ಅದ. ನಮ್ಮ ಟೆಂಟ್ ಧ್ವಂಸಗೊಳಿಸಿ ಅವ್ರನ್ನ ಹೋರಾಟಗಾರರಿಗೆ ಅಡೆತಡೆಯನ್ನು ತಡೆದು ಅವ್ರ ಮೇಲೆ ಕೇಸುಗಳನ್ನು ಹಾಕಿದಾರಲ್ಲ, ಇದು ಮಾನ್ಯ ಮುಖ್ಯಮಂತ್ರಿ ಕೇಳ್ಕೋದು ಇಟ್ಟೇನ ಅವ್ರ ಕೇಸ್ ಹಾಕಿದ್ದು ಹಿಂಪಡಿಬೇಕು, ಅದನ್ನು ರದ್ದುಪಡಿಸಿ ಇಮಿಡಿಯೇಟ್ ಕೇಸ್ ರದ್ದುಪಡಿಸಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಇಮಿಡಿಯೇಟ್ ಸ್ಯಾಂಕ್ಷನ್ ಮಾಡ್ಬೇಕು. ಯಾಕಂದರೆ ನಾಳೆ 9ನೇ ತಾರೀಕಿಗೆ ಬರುವಂಥ ಮುಖ್ಯಮಂತ್ರಿಗಳು ಇದನ್ನೆಲ್ಲ ಕೂಲಂಕುಷವಾಗಿ ವಿಚಾರ ಮಾಡಿ ಈ ಬಿಜಾಪುರ ಒಂದು ಬರದ ನಾಡಿನಲ್ಲಿ ಇರುವಂಥ ಎಲ್ಲ ಬಿಜಾಪುರದ ಸಾರ್ವಜನಿಕ ರಲ್ಲಿ ಕೇಳ್ಕೊಳ್ಳೋದ ಇಟ್ಟ ಏನಂದ್ರೆ ಬಡ ಜನರಿಗೆ ಅನುಕೂಲ ಆಗ್ತದೆ. ಆ ಬಡ ಜನರ ಅನುಕೂಲ ಸಲುವಾಗಿ ನಾವು ವಕೀಲರ ಸಂಘದಿಂದ ನಾವೆಲ್ಲರೂ ವಕೀಲರು ವಿಚಾರ ಮಾಡಿ ಅವರಿಗೆ ಆ PPP ಕುತ್ತಾಗೂ ಸಹಿತ ಅವ್ರಿಗೆ ಸಪೋರ್ಟ್ ಮಾಡಿ ಬಂದಿದ್ದೆವು ಮತ್ತು ಎಲ್ಲ ಸಂಘಗಳು ಸಪೋರ್ಟ್ ಮಾಡಿದ್ದಾರೆ. ಇದು ಅವರು ಕುತ್ತಂಥ ಬಡ ಜನಗಳು ಏಟಿದಾರಂದ್ರೆ ರಾತ್ರಿ ಯಾರು ಕುಂದಿರ್ತಾರೆ ರೀ, 106 ದಿನ ಅವರು ಸತತವಾಗಿ ಉಪವಾಸ ಕೂತಾರೆ. ಅವ್ರು ಏನು ತಮ್ಮ ಮನೆ ಸಲ ಕೂತಿಲ್ಲ, ಇಡೀ ಬಿಜಾಪುರ ಜಿಲ್ಲೆಗೆ ಬಡ ಜನರಿಗೆ ಕಡು ಬಡವರಿಗೆ ಅನುಕೂಲ ಆಗಲಿ, ಸರ್ಕಾರ ಕಾಲೇಜ್ ಆಗಲಿ, ಅದು ಸರ್ಕಾರ ಆಸ್ತಿ ಅದ 151 ಎಕರೆ ಅಂತ ಹೇಳಿದ್ರೆ ಇವರು ದೊಡ್ಡ ರಾಜಕಾರಣಿಗಳಾಗಿ ಉಸ್ತುವಾರಿ ಆಗಲಿ ಯಾರೇ ಆಗಲಿ ಇಮಿಡಿಯೇಟ್ ಇದನ್ನು ತಕ್ಷಣ ಗಣನೆಗೆ ತೆಗೆದುಕೊಂಡು ಮಾಡಬೇಕಾಗಿತ್ತು. ಮೊನ್ನೆ ಅವ್ರನ್ನ ಅಡೆತಡೆ ತಡೆದಕ್ಕೆ ಹೋಗುವಂಥವ್ರನ್ನ ಕೇಸ್ ಹಾಕಿ ಇದನ್ನು CM ಅವರು ಬರ್ತಾರಂತೇಳಿ ಇದನ್ನು ಉದ್ದೇಶಿಸಬೇಕು, ದುರುದ್ದೇಶ ಪರವಾಗ ಅವ್ರ ಮೇಲೆ ಅಪರಾಧ ಮಾಡಿದ್ದಾರೆ. ಆ ಕೇಸನ್ನು ಇಮಿಡಿಯೇಟ್ ಹಿಂಪಡಿಬೇಕಂತೇಳಿ ನಾವು ಈಗಾಗಲೇ ಮನವಿಯನ್ನು DC ಅವ್ರಿಗೆ ಕೊಟ್ಟಿದ್ದೇವೆ. ವಕೀಲರ ಸಂಘ ವಿಜಯಪುರ ಅಧ್ಯಕ್ಷರು DG ಬಿರಾದರ್. PP ಕೈ ಬಿಡ್ತೀವಿ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡ್ತೀವಿ ಅಂತೀರಿ, ಮತ್ತೆ ಅವ್ರು ಮನೆ ಮುಂದೆ ಧರಣಿ ಮಾಡೋದ್ರಿ? ಆಯಿತು, ಈಗ ಮನೆ ಮುಂದೆ ಧರಣಿ ಅಂತೆಲ್ಲ ಹೋಗಲಾತಿದ್ರು, ಧರಣಿಗೆ ಹೋಗಲಾತಿಲ್ಲ, ಮನವಿ ಕೊಡಕ್ಕೆ ಹೋಗಲಾತಿದ್ರು. ಅವ್ರು ಏನು ಮಾಡಿದ್ರು, ಒಂದು ಮನವಿಯನ್ನು ಕೊಟ್ಟು ಬಂದ್ರೆ ಆಯ್ತು. ಯಾಕಂದ್ರೆ ನೀವು ಇನ್ನೂ ಅದು ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು ಒಪ್ಪಗೋನು, ಅದೇನು ಅವ್ರು ಏನು ರೈಟಿನ ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ, ಅಕಸ್ಮಾತ್ ನಾಳೆ ಆಗ್ಲಿಕ್ಕಂದ್ರೆ ಅದು ಆಗುತ್ತಾನೆ ಹೋರಾಟ ಮಾಡೋಣ ಅಂತೇಳಿ ಅವ್ರದ್ದೊಂದು ಮನವಿ ಕೊಟ್ಟು ಮತ್ತೆ ಕುಂದ್ರು ಅಂತ ಹೇಳಿದ್ರು. ಅದು ಸ್ಯಾಂಕ್ಷನ್ ಇವತ್ತೇ CM ಅವರು ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿ ಇವತ್ತ ನಾವು ಅದನ್ನು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಕೊಟ್ಟಿವತ್ತ ಘೋಷಣೆ ಮಾಡಲಿ, ಅವ್ರು ಬಿಟ್ಬಿಡ್ತಾರೆ. ಅದೇ ರೀತಿ ನಗರ ಶಾಸಕರು PPP ಮಾಡಿದ್ರೆ ಒಂದು 500 ಕೋಟಿ ಕೊಡ್ತೀನಿ ಅಂತ ಹೇಳಿದರು. ಇದರ ಹಿಂದೇನು ರಾಜಕೀಯ ಷಡಿ ಅಂತ? ರಾಜಕೀಯ ಷಡಿ ಅಂದ್ರೇನು, ಇದರಿಂದ ನಾನು ನನ್ನ ಪ್ರಕಾರ ಏನಾಗುತ್ತೆ, ನಮ್ಮ ಸಂಘದ ಪ್ರಕಾರ ಹೇಳ್ತೀವಿ ನಾವು, ಇದರಿಂದ ಯಾರು ಈಗ ಅಂದ್ರೇನು 40% PPP ಮಾಡಿದರೆ ಇವರಿಗೆ, 60% ಇವರಿಗೆ, 40% ಗೌರ್ಮೆಂಟ್ಗೆ. ಅದು ಆಗಬಾರ್ದು. ಯಾಕಂದ್ರೆ ನಾಳೆ ಕಡು ಬಡ ಜನ ಭಾಳ ಅದಾರೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ. ಯಾಕ್ರಿ ಇಲ್ಲೇ ಬಾಲ್ಕೋಟೆ ಕೊಟ್ಟಿರಲಿಲ್ಲ ನೀವು? ಅದು PPP ಅಲ್ಲ, ಅದು ಜಮೀನು ಇದೆಯಲ್ಲ, ಜಮೀನು ಕೊಂಡು ತೊಗೊಂಡು ಸ್ಯಾಂಕ್ಷನ್ ಮಾಡಿ ಕೊಟ್ಟಿರಿ. ನಮ್ಮಲ್ಲಿ ಸಾಕಷ್ಟು 154 ಎಕರೆ ಅದ ಜಮೀನು ಅದ, ಮೂಲಭೂತ ಸೌಕರ್ಯ ಅದ, ಎಲ್ಲ ಇದ್ದರೂ ಅದೋ ಜಮೀನು ಕಬಳಿಸ್ಬೇಕಂತ ವಿಚಾರ ಅದ ನಿಮ್ಮದು. ನಿಮ್ಮಲ್ಲಿ ಸಾಕಷ್ಟು ಜಮೀನುಗಳು ಈಗಾಗಲೇ ನೀವು ಸರ್ಕಾರ ಜಮೀನುಗಳು ತಿಂದಿದ್ದಾರೆ, ಅವ್ರ ಹೆಸರು ಹೇಳೋದಿಲ್ಲ ನಾವು. ಸಾಕಷ್ಟು ರಾಜಕಾರಣ ಸರ್ಕಾರ ಜಮೀನುಗಳನ್ನು ಕಬಳಿಸೊಂದು ಇವತ್ತಿನ ಮಟ್ಟಿಗೆ ದೊಡ್ಡ ಮಟ್ಟಿಗೆ ಬೆಳೆದಾರೆ. ಅದನ್ನು ಯಾಕಂದ್ರೆ ನಾವು ನಿಮ್ಮ ಮೀಡಿಯಾ ಆಗಲಿ ಇವತ್ತು ಯಾರೇ ಜಿಲ್ಲಾದಾಗ ಬಡವರು ಅದನ್ನು ಎತ್ತಲಕ್ಕೆ ನೀವು ಹೇಳಿದ್ರಲ್ಲ, ಈಗ ಅದು ಘೋಷಣೆ ಮಾಡಿದ್ರೆ ಅಂತೇಳಿ ಅದು PPP ಆದ್ರೆ ನಾವು ಎಷ್ಟು ಕೊಡ್ತೀವಿ? ಯಾಕೆ ಸರ್ಕಾರಕ್ಕೆ ಕೊಡ್ರಲ್ಲ, PPP ಆದ್ರೆ ಕೊಡ್ಬೇಕಂತದ. ಸರ್ಕಾರ ಗೌರ್ಮೆಂಟ್ ಆಸ್ಪತ್ರೆ ಮಾಡಿರಿ, ಸ್ವಲ್ಪ ಕಡು ಬಡ್ರಿಗೆ ಅನುಕೂಲ ಆಗ್ತದೆ. DG ಬಿರಾದರು, ವಕೀಲರ ಸಂಘ ಅಧ್ಯಕ್ಷರು. ನಮ್ಮ ಜಿಲ್ಲಾ ಬಾರ್ ಅಸೋಸಿಯೇಷನ್, ವಕೀಲರ ಬಾರ್ ಅಸೋಸಿಯೇಷನ್ ವತಿಯಿಂದ ಏನು ಮೊನ್ನೆ ನಡೆದಂಥ 1ನೇ ತಾರೀಕಿಗೆ ಘಟನೆಯನ್ನು ಖಂಡಿಸಿ ಏನೋ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಆಗ್ರಹಿಸಿ ಕೂತಂಥ ಹೋರಾಟಗಾರರ ವೇದಿಕೆಯನ್ನು ಕಿತ್ತು ಹಾಕಿದ್ದಲ್ಲದೆ ಮತ್ತು ಅವರ ಮೇಲೆ ಸುಮಾರು 27 ಜನರ ಮೇಲೆ ಏನೋ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಿದ್ದಾರೆ, ಅಟೆಂಪ್ಟ್ ಟು ಮರ್ಡರ್ ಅಂತ ಹೇಳಿ. ಇದರಲ್ಲಿ ಯಾವುದೋ ಒಂದು ಮರ್ಡರ್ ಆಡುವಂಥ ಯಾವ ಒಂದು ಇದನ್ನ ಪ್ರಿಮೆನೇ ಇಲ್ಲ, ಆದರೂ ಸುಳ್ಳು ಕೇಸನ್ನು ದಾಖಲು ಮಾಡಿದ್ದಾರೆ. ಮತ್ತು ನಮ್ಮ ಉಸ್ತುವಾರಿ ಸಚಿವರು ಹೇಳಿದರು, ಅವರು ನಾವು ವಿಶ್ವಾಸನೆ ಕೊಟ್ಟಿದ್ದೇವೆ, ಯಾಕೆ ಅವರು ಮುಕ್ತಾಯಗೊಳಿಸಿಲ್ಲ ಹೋರಾಟ ಅಂತ. ನೋಡಿ, ಅವರು ಸುಮಾರು 4 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರ ಬೇಡಿಕೆ ಏನಿದೆ, ತಾವು ಕ್ಯಾಬಿನೆಟ್ನಲ್ಲಿ ಆಗ್ತಿರ್ಲಿ ಅಥವಾ ಯಾವುದೇ ಒಂದು ಸುತ್ತಲ್ಲಿ ಹೊರಡಿಸುವ ಮುಖಾಂತರವಾಗಿ PPP ಕೈ ಬಿಟ್ಟು ಸರ್ಕಾರವನ್ನು ನೀವು ಒಂದು ಆದೇಶ ಮಾಡಿರಿ, ನಾವು ಹೋರಾಟವನ್ನು ಹಿಂದಕ್ಕೆ ತಗೋತೇವೆ ಅಂತ ಅವರು ಆಗ್ರಹಪಡಿಸಿದ್ದಾರೆ. ತಾವು ಒಂದು ಯಾವುದೇ ಒಂದು ಇದಕ್ಕೆ ಬಿದ್ದು ತಾವು ಈ ಹೋರಾಟವನ್ನು ಹತ್ತಿಕ್ಕಬೇಕು, ಅವ್ರ ಮೇಲೆ ಕೇಸ್ ಪ್ರಕರಣ ಮಾಡಿದ್ರೆ ಇದು ಬಿಟ್ಟು ಬಿಡ್ತಾರಂತ ತಾವೇನು ಮಾಡಿದ್ದೀರಿ, ಇದು ಖಂಡನಾರ್ಹ. ಯಾಕಂತಂದರೆ ಹೋರಾಟ ಅನ್ನೋದು ಸಂವಿಧಾನಕ್ಕೆ ಹಕ್ಕು, ಇದು ಯಾರು ಸರ್ಕಾರದ ಕೊಟ್ಟಂಥ ಹಕ್ಕಲ್ಲ. ಮತ್ತು ಯಾವುದೇ ಒಂದು ಪೊಲೀಸ್ ಇಲಾಖೆ ಆಗಲಿ ಸರ್ಕಾರ ಆಗಲಿ ಇದಕ್ಕೆ ತಡೆಯುವಂಥ ಅಧಿಕಾರ ಇಲ್ಲ.
ಇದು ಸಂವಿಧಾನದಿಂದ ಬಂದಂಥ ಹಕ್ಕು ಮತ್ತು ಇದಕ್ಕೆ ಒಂದು ಪೊಲೀಸ್ ಇಲಾಖೆ ಇಂಟಿಮೇಷನ್ ಕೊಟ್ಟರೆ ಅವರಿಗೆ ಕಾಯುವಂಥ ಕೆಲಸ ಆಗಬೇಕು ಪೊಲೀಸ್ ಇಲಾಖೆಯಿಂದ. ಅದನ್ನು ಬಿಟ್ಟು ನೀವು ರಾತ್ರೋರಾತ್ರಿ ಇದು ವೇದಿಕೆಯನ್ನು ಕಿತ್ತು ಒಗೆದು ಅವ್ರ ಮೇಲೆ ದೌರ್ಜನ್ಯ ಎಸದಂಥ ಕೆಲಸ ಆಗಿದೆ. ಅದಕ್ಕಲ್ಲೇ ನಾನು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ತಿಳಿಸೋದೇನೆಂದರೆ, ತಾವು ತತ್ಕ್ಷಣವಾಗಿ ಆ ವೇದಿಕೆಯನ್ನು ಸಿದ್ಧ ಮಾಡಿಕೊಡ್ರಿ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೀವಿ ಅಂತ ಪ್ರೂವ್ ಮಾಡಬೇಕಾದ್ರೆ ತಾವು ಅದು ವೇದಿಕೆ ಸಿದ್ಧ ಮಾಡಿಕೊಡ್ಬೇಕು. ಮತ್ತು ಅವ್ರ ಮೇಲೆ ಸುಳ್ಳಿನ ಪ್ರಕರಣ ದಾಖಲು ಮಾಡಿದ್ರಿ, ಅದು ವಾಪಸ್ ತಗೊಳ್ಳಿ ಪ್ರಕರಣ. ಅವ್ರು ಬೇಲ್ ಅಪ್ಲಿಕೇಶನ್ ಹಾಕ್ಕೊಂಡಿದ್ದಾರೆ, ಅದು ಏನು ಹಾಕೊಳ್ಳಿ ಅವರು. ಆದರೆ ತಾವು ಏನದ ತಮಗೆ ಸರ್ಕಾರಕ್ಕೆ ಪವರ್ ಅದ ಆ ಬಿ ರಿಪೋರ್ಟ್ ಹಾಕಲಿಕ್ಕೆ, ಹಾಕಿ ಅವ್ರಿಗೆ ಬಿಡ್ಕೊಡೋ ಕೆಲಸ ಮಾಡಿರಿ. ಮತ್ತು ನಾಳೆ 9 ತಾರೀಕಿಗೆ CM ಬರ್ತಾ ಇದ್ದಾರೆ, ಅವರಿಗೆ ತಾವೊಂದು ಆದೇಶ ಮಾಡುವ ಮುಖಾಂತರ ಅವರು ಸುತ್ತಲೂ ಹೊಡಿಸ್ಕೊಂಡು ಬಂದುಬಿಡ್ರಿ. ಬಟ್ ಕೊಟ್ಬಿಡ್ರಿ, ಅವ್ರು ಹೋರಾಟ ಮಾಡೋಂಗಿಲ್ಲ. ನೀವು ಅದನ್ನು ಬಿಟ್ಟು ನಾವು ಆಶ್ವಾಸನೆ ಕೊಟ್ಟಿದ್ದೆವು ಬರೆದು ಕೊಡು ಅಂದ್ರೆ ಆಗಂಗಿಲ್ಲ. ನೀವು ಬರೆದು ಕೊಡೋದು ಆಗಲ್ ಬಿಡಿ, ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿ, ಇಲ್ಲ ಒಂದು ಸುತ್ತಲೂ ಹೊಡಿಸಿ. ಬಿಜಾಪುರ ಜಿಲ್ಲೆಗೆ ಏನಾದ್ರು ನಾವು PP ಮಾಡಿದ್ದು ಅದು ಕೈ ಬಿಟ್ಟಿದ್ದೇವೆ, ಸರ್ಕಾರಿ ಅಂತ ಘೋಷಣೆ ಮಾಡಿದ್ದೀವಿ ಅಂತ. ಕನಕಪುರದಲ್ಲಿ ಆಗ್ತದೆ PP ಕೈ ಬಿಟ್ಟು ಸರ್ಕಾರಿ ಮಾಡಲಿಕ್ಕೆ ಆಗ್ತದೆ, ಬಿಜಾಪುರಿಗೆ ಯಾಕೆ ಆಗಲ್ಲ? ಅದಕ್ಕಾಗಿ ನಾನು ನಮ್ಮ ಜಿಲ್ಲಾ ಉಸ್ತುವಾರಿ, ನಾನು ಒಂದು ಕಾಂಗ್ರೆಸ್ದ ಸದಸ್ಯ, ಆದ್ರೆ ಅನಿವಾರ್ಯ ನಂದು ಪಾರ್ಟ್ ಬೇರೆ ಇದೆ ಈಗ. ಯಾಕಂದ್ರೆ ಜನಪರವಾಗಿ ನಾವು ಮಾತನಾಡಬೇಕಾಗ್ತದ. ನಾವು ನಮ್ಮ ಮಕ್ಕಳಿಗೆ ನಾವು ಡಾಕ್ಟರ್ ಮಾಡಬೇಕಾಗಿದೆ. ನಮಗೆ ಕೋಟ್ಯಾನುಗಟ್ಟಲೆ ಕೊಟ್ಟು ರೊಕ್ಕ ಕೊಟ್ಟರು ಮಾಡೋದು ಆಗಂಗಿಲ್ಲ. ನಮ್ಮಂತ ಬಹಳಷ್ಟು ಬಡ ಜನರು ವೈದ್ಯಕೀಯ ಕಲಿಬೇಕಾಗ್ತದೆ. ಅದಕ್ಕಾಗಿ ಈ ಹೋರಾಟ ಇದೆ. ದಯವಿಟ್ಟು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿಗಳನ್ನು ಇದು ಅರ್ಥ ಮಾಡಬೇಕು. ಸ್ವಾಮೀಜಿಗಳು ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ, ಹೊಡೆದಿದ್ದಾರೆ, 109 ಹಾಕಿದ್ದಾರೆ. ನೋಡಿ, ಸ್ವಾಮೀಜಿ ಅವರು ಅವ್ರ ಮೇಲೆ ದೌರ್ಜನ್ಯ ಮಾಡಿ, ಅವ್ರ ಕಾಳು ತುಳಿತು ಮಾಡಿ, ಅವ್ರ ಮೊಬೈಲ್ ಕಿತ್ಕೊಂಡಾಗೆ ಅವರು ವಾಪಸ್ ನೋಡಿ ಯಾರೋ ಅಮಾನ್ಯವತ್ತು ಮಾಡಿದ್ದಾರೆ. ಕೈ ಮಾಡಿದಂಥ ಪ್ರಕರಣ ಬೇರೆ ಆಗ್ತದೆ ಕಲಂ. ಅದಕ್ಕೆ ನೀವು 307 ಹಾಕ್ತೀರಿ. ಯಾವುದು ಆಯುಧನ ಉಪಯೋಗ ಮಾಡಿದ್ದಾರೆ 307 ಹಾಕ್ಲಿಕ್ಕೆ? ಇದೆಲ್ಲ ಬಿಡು, ನಿಮ್ಮದು ಬೇರೆ ಹಿತಾಸಕ್ತಿ ಇದೆ ಇದಿಲ್ಲಿ. ಅದು ಹತ್ತಿಕ್ಕುವ ತಮ್ಮ ಷಡ್ಯಂತ್ರ ಇದ್ರೆ ಇದರಲ್ಲಿ, ಎರಡನೇ ಮಾತಿಲ್ಲ. ನಿಮಗೆ ಸ್ವಾಮೀಜಿ ಮಾಡಿದ್ರೆ ಅವ್ರ ಮೇಲೆ ಒಂದೇ ಪ್ರಕರಣ ಹಾಕಬೇಕಾಗಿತ್ತಲ್ಲ. ತಾವು ಉಳ್ಕದ 27 ಜನರ ಮೇಲೆ ಯಾಕೆ ಹಾಕ್ತೀರಿ? ಈಗ ನಮ್ಮ ಸಚಿವರು ಗೃಹ ಕಚೇರಿ ಅಲ್ಲಿ ಹೋಗಿ ಏನೋ ಒಂದು ಒತ್ತಡ ತರಬೇಕಂತ ಮಾಡಿದ್ದಾರೆ ಅವರು. ಅದನ್ನು ಹಕ್ಕು ತಗ್ಲಿಕ್ಕೆ ನಿಮಗೆ ಯಾವ ಹಕ್ಕು ಕೊಟ್ಟಿದ್ದು? ನೀವು ಬೇರೆ ಪ್ರಕರಣದಲ್ಲಿ ಹಂಗೇನಾರು ಘೇರಾವ್ ಹಾಕಿದರೆ ನೀವು ಹುಡ್ಕೊಂಡು ಹೋಗಿ ಮತ್ತೆ ಬಿಟ್ಬಿಡ್ತೀರಿ ಅವರಿಗೆ. ಈ ಪ್ರಕರಣದಲ್ಲಿ ಜೈಲಿಗೆ ಕಳಿಸ್ತೀರಂತಂದರೆ ಇದರಲ್ಲಿ ತಮ್ಮ ಹಿತಾಸಕ್ತಿ ಸರ್ಕಾರಿ ಮಾಡೋದು ಇಲ್ಲ ಅಂತ ಜನರ ಭಾವನೆ ಆಗಿದೆ. ಅದಕ್ಕಾಗಿ ತಾವೇನದಲ್ಲ, ಇದು ತತ್ಕ್ಷಣವಾಗಿ ಅವರಿಗೆ ವೇದಿಕೆ ಸಜ್ಜು ಮಾಡಿಕೊಡಿ. 1 ವರ್ಷ ಅವರು ಹೋರಾಟ ಕೊಡಲಿ. ನೀವು ಯಾರು ಅದಕ್ಕೆ ಕಿತ್ತೋಗಿಲಿಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟದೆ? ಇಲ್ಲದಿದ್ದರೆ ಇದು ಯಾರು ವೇದಿಕೆ ಕಿತ್ತೋಗಿದ ಅವ್ರ ಮೇಲೆ ಪ್ರಕರಣ ಆಗಬೇಕಾಗ್ತದೆ. ಬಹಳಷ್ಟು ಹಾದಿಗಿದೆ, ಬೇಡ. ಇದಕ್ಕೆ ಸಂಘರ್ಷಕ್ಕೆ ಒಯ್ಯಬಾರ್ದು ದಯವಿಟ್ಟು. ಅದಕ್ಕೇನಾದ ತಾವು ಇದಕ್ಕೆ ಒಂದು ಅಂತ್ಯವನ್ನು ಹಾಡಬೇಕಂತ ನಾವು ಆಗ್ರಹ ಪಡಿಸ್ತಾ ಇದ್ದೇವೆ. ನಾನು ಶ್ರೀ ಮೊನ್ನೆ ಜನವರಿ 1ರಂದು PPP ವಿರೋಧಿಸಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಮಂಜೂರಾತಿಗೆ ಆಗ್ರಹಿಸಿ ಜಿಲ್ಲೆಯ ಉಸ್ತುವಾರಿ ಸಚಿವರಂತ MB ಪಾಟೀಲ್ ಸಾಹೇಬ್ರ ಮನೆಗೆ, ಅವರ ಗೃಹ ಕಚೇರಿಗೆ ನೀವು ಮಾಡ್ತಿರೋಗಿಲ್ಲ ಅಂಥೇಳಿ ಕೇಳೋಕೆ ಹೋದಾಗ ಒಂದು 27 ಮಂದಿ ಮೇಲೆ FRI ದಾಖಲೆ ಮಾಡ್ಯಾರ. ಅದ್ರಾಗ 6 ಜನರನ್ನ ಬಂಧನ ಮಾಡಿ ಅವರಿಗೆ ಜೈಲಿಗೆ ಕಳಿಸ್ಯಾರ. ಇನ್ನೂ 21 ಜನರಿಗೆ ಇನ್ನೂ ಹೊರಗಡೆ ಅದಾರ. ಅವರು ಕೂಡ ಬೇಲ್ ಮಾಡ್ಕೋಬೇಕು. ಈಗಾಗಲೇ ನಾವು ವಕೀಲರು ಬೇಲ್ಗೆ ಅಪ್ಲಿಕೇಶನ್ ಹಾಕೀವಿ. ಆದ್ರೆ ನಾನು ಸರ್ಕಾರಕ್ಕೆ ಅಥವಾ ಉಸ್ತುವಾರಿ ಸಚಿವರಿಗೆ ಏನು ತಮಗೆ ಹೇಳ್ತಾ ಇದ್ದಂದ್ರೆ, ನಮ್ಮ ಜಿಲ್ಲೆಗೆ ವೈದ್ಯಕೀಯ ಕಾಲೇಜು ಎದಕ್ಕೆ ಬೇಕು? ಇಲ್ಲಿ ಕಟ್ಟ ಕಡೆಯ ಬಡ ವಿದ್ಯಾರ್ಥಿಗೆ ಕೂಡ ಅನುಕೂಲ ಆಗಲಿ ಅಂತೇಳಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕಂತೇಳಿ ನಾವು 106 ದಿನ ಆಯ್ತು ಹೋರಾಟ ಮಾಡೀವಿ. 106 ದಿನ ಆದರೂ ಕೂಡ ಸರ್ಕಾರದ ಗಮನಕ್ಕೆ ಬಂದಿಲ್ಲ, ಉಸ್ತುವಾರಿ ಸಚಿವರ ಗಮನಕ್ಕೆ ಬಂದಿಲ್ಲ. ಅಂದ್ರೆ ತಾವು ಜಿಲ್ಲೆಯಲ್ಲಿ ಅದಿರೋ ಅಥವಾ ರಾಜ್ಯದಲ್ಲಿ ಅದಿರೋ ಅಂತೇ ಗೊತ್ತಾಗಕತ್ತಿಲ್ಲ. ಯಾಕಂದ್ರೆ 106 ದಿನ ಹೋರಾಟ ಕೊತ್ತೇವಂದ್ರೂ ಕೂಡ ಸೊಳ್ಳೆ ಕಡಿತಾವ. ಅಲ್ಲಿ ಇರ್ತಕ್ಕಂಥ ಜಾಗ ನೋಡ್ರಿ, ನೀವು ರಾತ್ರಿ ಕೂಡಕ್ಕೆ ಭಯ ಆಗ್ತದೆ. ಅಂಥದ್ರೆ ಅಹೋರಾತ್ರಿ ಕೂಡ ಧರಣಿ ಕೂಡ ಆಗ್ಯದ. ನೀವು ಇಟ್ಟು 106 ದಿನ ಆದರೂ ಅಂದರೂ ನಿಮ್ಗೆ ಕಣ್ಣು ತೆರೆದಿಲ್ಲ ಅಂದ್ರೆ ನಿಮ್ಮ ಮನೆಗೆ ಕೇಳಕ್ಕೆ ಬಂದೀವಿ ನಾವು. ನಿಮ್ಗೆ ಮನೆಗೇನು ದಬ್ಬಾಳಿಕೆ ಮಾಡೋಕೆ, ನಿಮ್ಮ ಕಂಪೌಂಡ್ ಹೊಡ್ಯಾಕ ನಿಮ್ಗೇನು ಮಾಡಕ್ಕೆ ಬಂದಿಲ್ಲ. ನಿಮ್ಮ ಮನೆ ನ್ಯಾಯ ಕೇಳಕ್ಕೆ ಬಂದೀವಿ. ಅಂಥದ್ರ ಮೇಲೆ ಒಬ್ಬ ಸ್ವಾಮೀಜಿಯವ್ರನ್ನ ಮಠಾಧೀಶರ ಮೇಲೆ ನೀವು ಅವು ಕೆಲವೊಂದು ಕಡೆ ಕೈ ಹಾಕಿ ಹಿಂಗೆ ನುಗ್ಸೋದು ಮಾಡೋದ್ರಿಂದ ಸ್ವಾಮೀಜಿಯವರು ಅವ್ರಿಗೆ ಸರ್ಸ್ಕೊಳಕ್ಕೆ ಹೋಗಿ ಅವ್ರ ಮೊಬೈಲ್ ಕಸ್ಕೊಳಕ್ಕೆ ಹೋದಾಗ ಹಿಂಗೆ ಮಾಡ್ಯಾದ. ಒಬ್ಬರು ಪೊಲೀಸ್ ಇಲಾಖೆ ಸಿಬ್ಬಂದಿಯೋ ಅಥವಾ ಅವ್ರೇನು ಮತ್ತು ಸೂಟು ಬೂಟು ಕೂಟ್ ಹಾಕ್ಯಾರ. ಅವತ್ತು ನಾವು ಯಾರು ಅನ್ಕೋಬೇಕು? ಪೊಲೀಸರು ಅನ್ಕೋಬೇಕು, MB ಪಾಟೀಲ್ ಬೆಂಬಲಿಗರು ಅನ್ಕೋಬೇಕು, ಅಥವಾ ಏನು ಅನ್ಕೋಬೇಕು? ಹಿಂಗಾಗಿ ಗೊತ್ತಾಗಿಲ್ಲ. ಸ್ವಾಮೀಜಿಯವ್ರ ಮುಖಾಂತರ ಅವ್ರಿಗೆ ಹಲ್ಲೆ ಆಗ್ಯದ ಅಂತೇಳಿ ಬಂಧನ ಮಾಡಿ ಹಾಕಿರಿ. ಶೀಘ್ರದಲ್ಲೇ ಅವರಿಗೆ ಅವರು ಬೇಷರತ್ತವಾಗಿ ಬಿಡುಗಡೆ ಮಾಡಬೇಕು. ಇಲ್ಲವಾದರೆ ವಕೀಲರ ಸಂಘದಿಂದ
ವಿಜಯಪುರ ಅಷ್ಟೇ ಅಲ್ಲ ಇಡೀ ರಾಜ್ಯಾದ್ಯಂತ ಹೋರಾಟ ಕಣಿ ಆಗಬೇಕಂತ ಹೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಶ್ರೀಶೈಲ್ ಮುಳುಜಿ, ನ್ಯಾಯವಾದಿಗಳು, ವಿಜಯಪುರ. Famous food items at Himalayan Resto Cafe now in Vijaypura. ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ. ಪಾರ್ಟಿ ಪ್ಲಾನೆಟ್ ಹಿಮಾಲಯ ರೆಸ್ಟೋರೆಂಟಲ್ಲಿ ನಾವು ಬರ್ತ್ಡೇ ಪಾರ್ಟಿ ಮಾಡಿರೋದು. ಮತ್ತು ಹಾಗೆ ನಮ್ಮ ಅಪ್ಪಾಜಿ ರಿಟೈರ್ಮೆಂಟ್ ಆಗಿರೋ ಕಾರ್ಯಕ್ರಮನೂ ಇದೇ ಹೋಟೆಲಲ್ಲೇ ಮಾಡಿರೋದು. ಬರ್ತ್ಡೇ ಪಾರ್ಟಿ ಎಲ್ಲನೂ ಫ್ರೀ ಇರುತ್ತೆ. ಹೋಟ್ಲದ್ದು ಊಟದ ಮಾತ್ರ ಕೊಡಬೇಕು. ಅದರಲ್ಲಿ ಅನ್ಲಿಮಿಟೆಡ್ ಊಟ ಇಟ್ಟಿದ್ದಾರೆ. ಭಾಳ ಚೆನ್ನಾಗೈತೆ ಊಟ ಎಲ್ಲನೂ ಊಟ ಫೆಸಿಲಿಟಿನೂ ಚೆನ್ನಾಗೈತೆ. ರುಚಿ ರುಚಿಯ ಅದ್ಭುತ ಆರೋಗ್ಯಕರ ಹಿಮಾಲಯದ ವಿಶೇಷ ರುಚಿಗಳೊಂದಿಗೆ ಚೈನೀಸ್, ಕಾಂಟಿನೆಂಟಲ್ ಮತ್ತು ಭಾರತೀಯ ಆಹಾರಗಳ ಅದ್ಭುತ ಸಂಯೋಜನೆ. ತಾಜಾ ಕಾಫಿ, ಸ್ನಾಕ್ಸ್, ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಗಾಗಿ ಸೂಕ್ತ ಸ್ಥಳ ಹಿಮಾಲಯ ರೆಸ್ಟೋ ಅಂಡ್ ಕೆಫೆ, ವಿಜಯಪುರ ನಗರದ ಸೋಲಾಪುರ ರಸ್ತೆ ಪಾಟೀಲ್ ಪ್ಲಾನೆಟ್ ನಲ್ಲಿ ಹೊಸದಾಗಿ ಭವ್ಯ ಉದ್ಘಾಟನೆಗೊಂಡ ಹಿಮಾಲಯ ರೆಸ್ಟೋರೆಂಟ್ ಕೆಫೆ. ಶುದ್ಧತೆ, ರುಚಿ, ಆರೋಗ್ಯಕರ ಆಹಾರಗಳ ಅದ್ಭುತ ಹಿಮಾಲಯದ ಸ್ಪೆಷಲ್ ರುಚಿಕರ ಆಹಾರಗಳು. ಒಮ್ಮೆ ಬನ್ನಿ, ಮತ್ತೆ ಮತ್ತೆ ಬರಬೇಕೆನ್ನಿಸುತ್ತದೆ. ಇಲ್ಲಿ ತಾಜಾ ಕಾಫಿ, ಸ್ನಾಕ್ಸ್, ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಗಾಗಿ ಸೂಕ್ತವಾದ ಸ್ಥಳ ಹೊಂದಿದ್ದು ಅಷ್ಟೇ ಅಲ್ಲ, ಮಕ್ಕಳ ಮನರಂಜನೆಗಾಗಿ ಸುಸಜ್ಜಿತ ವ್ಯವಸ್ಥೆ ಮತ್ತು ಮಕ್ಕಳ ಹಾಗೂ ಪೋಷಕರ ಹಾಗೂ ಗೆಳೆಯರಿಗೆ ಬರ್ತ್ಡೇ ಸೆಲೆಬ್ರೇಷನ್ ಗಾಗಿ ಉತ್ತಮ ಡೆಕೋರೇಷನ್ಸ್, ಲೈಟಿಂಗ್, ಮನೋರಂಜನೆಗಾಗಿ ಸುಸಜ್ಜಿತ ವ್ಯವಸ್ಥೆ ಲಭ್ಯ. ಇಲ್ಲಿ ಊಟದ ಆರ್ಡರ್ ಕೂಡ ಪಡೆಯಬಹುದು. ಹೊರಗಿನ ವಾತಾವರಣದ ರೆಸಾರ್ಟ್ ನಂತೆ ಇಲ್ಲಿ ಸೌಲಭ್ಯ. ಒಮ್ಮೆ ನೀವು ನಿಮ್ಮ ಗೆಳೆಯರ ಬಳಗ ಹಾಗೂ ಪರಿವಾರದೊಂದಿಗೆ ಬನ್ನಿ, ನಮ್ಮ ಆಹಾರದ ರುಚಿ ಪಡೆಯಿರಿ. ಆರ್ಡರ್ ಪಡೆಯಲು ಈಗಲೇ ಕರೆ ಮಾಡಿರಿ 9356870192 ಹಾಗೂ 8147147192. ನಮ್ಮ ಸ್ಥಳ ಹಿಮಾಲಯ ರೆಸ್ಟೋ ಅಂಡ್ ಕೆಫೆ, 3rd ಫ್ಲೋರ್, ರಿಲಯನ್ಸ್ ಸ್ಮಾರ್ಟ್, ಪಾಟೀಲ್ ಪ್ಲಾನೆಟ್, ಸೋಲಾಪುರ್ ರೋಡ್, ವಿಜಯಪುರ. ಆಲ್ವೇಸ್ ಫ್ರೆಶ್ ಟೋಸ್ಟೆಡ್ ಪಿಜ್ಜಾ, ಅರೋಮಿಕ್ ಇಟಾಲಿಯನ್.